ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಹೊಸಬರು ಯಾರಾಗಿರಂದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೀಡ್ತೀವಿ, ಆಗ ನೋಟ್ಸ್ಗಳನ್ನು ಅವೈಲಬಲ್ ಇರ್ತಾವೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊರಿ, ವಿಡಿಯೋನ ಕೊನೆ ತನಕ ನೋಡಿರಿ. ಯಾಕಂದ್ರೆ ನಿಮ್ಗೆ ಯೂಸ್ ಆಗಿರುವಂಥ ವಿಡಿಯೋ ಆಗಿರ್ತಾವೆ. ಮಾದರಿ ಪ್ರಶ್ನೆ ಪತ್ರಿಕೆ ಸಂಗ್ರಹ ಇರ್ತದೆ. ಎಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನೊಳಗೆ ದೊರೀತಾವೆ. ಅವುಗಳನ್ನು ಸರಿಯಾಗಿ ಯೂಸ್ ತಗೊಂಡು ಎಕ್ಸಾಮ್ದಲ್ಲಿ ಹೆಚ್ಚಿನ ಫಲಿತಾಂಶನ ಗಳಿಸ್ಬೇಕೆಂಬುದನ್ನು ನಮ್ಮ ಮನವಿ. ಅದೇ ರೀತಿ 6th ಸೆಮಿಸ್ಟರಲ್ಲಿ ಬರುವಂಥ NEP ಸಿಲೆಬಸ್ನಲ್ಲಿ ಜಿಯೋಗ್ರಫಿ, ರೆಗ್ಯುನಲ್, ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಹೆಸರು DS 11. ರೆಗ್ಯುಲರ್ ಆಗಿರ್ಬೋದು, ರಿಪೀಟೆಡ್ ಆಗಿರ್ಬೋದು, ಎಲ್ಲರಿಗೂ ಸೇಮ್ ಆಗಿರ್ತದೆ. ಕ್ವಶನ್ ಪೇಪರ್ ಇಲ್ಲಿ 2 ತಾಸು ಮತ್ತು 60 ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನು ದೊರೀತಾವೆ. ಅದೇ ರೀತಿ ಆಲ್ ಸೆಕ್ಷನ್ಸ್ ಆರ್ ಕಂಪಲ್ಸರಿ ಎಂಬುದನ್ನು ಇಲ್ಲಿ ಕಡ್ಡಾಯವಾಗಿ ಸೂಚನೆಯಲ್ಲಿ ನೀಡಿದ್ದಾರೆ. ಎಲ್ಲ ವಿಭಾಗಗಳಲ್ಲಿ ಕಡ್ಡಾಯವಾಗಿದೆ. ಸೆಕೆಂಡ್, ಅವಶ್ಯಕವಿದ್ದಲ್ಲಿ ಅಂದವಾದ ನಕ್ಷೆ ಮತ್ತು ಆಕೃತಿಗಳನ್ನು ರಚಿಸಿರಿ. ಸೂಚನೆಗಳನ್ನು ಏನು ಕೊಟ್ಟಾರ ಅದನ್ನು ಕಂಪಲ್ಸರಿ ಫಾಲೋ ಅಪ್ ಮಾಡಿರಂದ್ರೆ ಎಕ್ಸಾಮ್ನಲ್ಲಿ ನಮ್ಗೆ ಹೆಚ್ಚಿನ ಫಲಿತಾಂಶವನ್ನು ದೊರೆಯಲು ಸಹಾಯಕವಾಗ್ತದೆ. ಸೆಕ್ಷನ್ A ವಿಭಾಗ ಬಣಗ ನೋಡ್ರಿ. ಫಸ್ಟ್ ಒನ್, ಆನ್ಸರ್ ಎನಿ 10 ಆಫ್ ದ ಫಾಲೋಯಿಂಗ್ ಈಚ್ ನಾಟ್ ಎಕ್ಸೂಡಿಂಗ್ 50 ವರ್ಡ್ಸ್. ಪ್ರತಿಬಂಧಕ್ಕೆ 50 ಶಬ್ದಗಳ ಮೀರದಂತೆ ಕೆಳಗಿನವುಗಳಲ್ಲಿ ಏನು ಮಾಡ್ಬೇಕಂದ್ರೆ ಬೇಕಾದ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ನೀಡಬೇಕು. ಇಲ್ಲಿ 2 × 10 × 20 2 ಅಂಕದ ಪ್ರಶ್ನೆಗಳು. ಫಸ್ಟ್ ಒನ್, ನಿಮಗೆ ಬೆಸ್ಟ್ ನಿಯಮ ಅಂದರೆ ಏನಂದ್ರೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮೀಡಿಯಮ್ ಇರುತ್ತೆ ಅಂದ್ರೆ ನೀವು ಕನ್ನಡನ ಚಾಯ್ಸ್ ಮಾಡ್ಬೋದು, ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಚಾಯ್ಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಎರಡೂ ಮೀಡಿಯಮ್ ಇರ್ತಾವೆ. ನಿಮ್ಗೆ ಯಾವ್ದು ಸಫಿಷಿಯೆಂಟ್ ಅನ್ಸುತ್ತೆ, ಕನ್ನಡ ಆರ್ ಇಂಗ್ಲೀಷ್, ಎರಡನ್ನು ನೋಡಿ ಸರಿಯಾದ ಉತ್ತರಗಳನ್ನು ಅಲ್ಲಿ ಬರೀಬೇಕು. ಅದೇ ರೀತಿ ಪ್ರಾದೇಶಿಕ ಯೋಜನೆ ಎಂದರೇನು. ಸೆಕೆಂಡ್ ಒನ್, ಪ್ರಾದೇಶಿಕ ಯೋಜನೆಯ ವಿಧಗಳೆಂದರೇನು, ವಿಧಗಳು ಯಾವ್ಯಾವು ಎಂಬುದನ್ನು ಬರೀರಿ. ಥರ್ಡ್ ಒನ್, ಟೈಪ್ಸ್ ಆಫ್ ದ ರೆಗ್ಯುನ್ ಅಂದ್ರೆ ಪ್ರದೇಶದ ವಿಧಗಳು. ತದನಂತರ ಫೋರ್ತ್ ಒನ್, ಯೋಜನೆಯ ಅವಶ್ಯಕತೆಯನ್ನು ಬರೀರಿ. ಫಿಫ್ತ್ ಒನ್, ಪ್ರದೇಶ ಪರಿಕಲ್ಪನೆ. ಸೆವೆಂತ್ ಒನ್, ಒಟ್ಟು ಮೂಲದ ಮಟ್ಟದ ಯೋಜನೆ. ಸೆವೆಂತ್ ಒನ್, TADP ವಿಸ್ತರಿಸಿ ಬರೀರಿ. IADP ವಿಸ್ತರಿಸಿ ಬರೀರಿ. ಪ್ರಾದೇಶಿಕ ಸಮಸ್ಯೆಗಳನ್ನು ರೆಗ್ಯುನಲ್ ಪ್ರಾಬ್ಲಮ್ಸ್ ಅನ್ನು ಬರೀರಿ. 10, ಪ್ರಾದೇಶಿಕ ಅಸಮತೋಲನ ವ್ಯಾಖ್ಯಾನಿಸಿರಿ. 11, ಜಿಲ್ಲಾ ಮಟ್ಟದ ಯೋಜನೆಗಳು ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲಾನಿಂಗ್ ಯಾವ ರೀತಿ ಇರಬೇಕು ಎಂಬುದನ್ನು ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ವ್ಯಕ್ತಪಡಿಸ್ಬೇಕು ಎಂಬುದನ್ನು ಅವರು ತಿಳಿಸ್ತಾರೆ. ಅದೇ ರೀತಿ ಸೆಕ್ಷನ್ B ಒಳಗ ವಿಭಾಗ ಬ ಒಳಗ ನಿಯಮಗಳನ್ನು ನೋಡಿದ್ರೆ ಸೆಕೆಂಡ್, ಆನ್ಸರ್ ಎನಿ 4 ಕ್ವಶನ್ಸ್ ಈಸ್ ನಾಟ್ ಎಕ್ಸಿಡಿಂಗ್ 200 ವರ್ಡ್ಸ್ ಅಂದ್ರೆ ಪ್ರತಿಯೊಂದಕ್ಕೂ ಏನು ಮಾಡ್ಬೇಕಂದ್ರೆ 200 ಶಬ್ದಗಳ ಮೀರದಂತೆ ಬೇಕಾದ 4ಕ್ಕೆ ಉತ್ತರಿಸಿರಿ ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ ನಿಮಗೆ ಕನ್ನಡ ಮೀಡಿಯಮ್ ಇರ್ತದೆ, ಇಂಗ್ಲೀಷ್ ಮೀಡಿಯಮ್ ಇರ್ತದೆ. ಅದ್ರೊಳಗೆ ಯಾವುದು ನಿಮಗೆ ಕನ್ನಡ ಮೀಡಿಯಮ್ ಸರಿ ಅನ್ಸಲಿಕ್ಕಾರ ಇಂಗ್ಲೀಷ್ ಮೀಡಿಯಮ್ ನೋಡ್ರಿ, ಇಂಗ್ಲೀಷ್ ಮೀಡಿಯಮ್ ಸರಿ ಅನ್ಸಲಿಕ್ಕೆ ಕನ್ನಡ ನೋಡಿ. ಎರಡೂ ಮೀಡಿಯಮ್ ನೋಡ್ರಿ, ನಿಮ್ಗೆ ಅರ್ಥ ಆಗೇ ಆಗ್ತದೆ. ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಕೊನೆ ತನಕ ನೋಡ್ರಿ ಎಂಬುದನ್ನು ನಿಮ್ಗೆ ಹೇಳ್ತೀನಿ. ಅದೇ ರೀತಿ ಇಲ್ಲಿ 13ನೇ ಪ್ರಶ್ನೆಯನ್ನು ನೋಡಿದಾಗ ಪ್ರದೇಶದ ವಿವಿಧ ಪ್ರಕಾರಗಳನ್ನು ಚರ್ಚಿಸಿ. 14, ಪ್ರಾದೇಶಿಕ ಯೋಜನೆ ಮತ್ತು ಗುರಿ ಉದ್ದೇಶಗಳನ್ನು ವಿವರಿಸಿರಿ. 15, ನೈಸರ್ಗಿಕ ಯೋಜನೆಯ ಕುರಿತು ವರ್ಣಿಸಿರಿ. 16ನೇ ನೋಡ್ಬೇಕಾದ್ರೆ ಜಿಲ್ಲಾ ಹಂತದ ಯೋಜನೆಯ ಕಾರ್ಯಕ್ರಮಗಳನ್ನು ಚರ್ಚಿಸಿರಿ ಎಂಬುದನ್ನು ನಾವು ನೋಡ್ಬೋದು. 17ನೇ ಪ್ರಶ್ನೆ, ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ನಗರ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ. 18ನೇದ್ರೆ ಪ್ರಾದೇಶಿಕ ಯೋಜನೆಗಳಲ್ಲಿ ಸರ್ಕಾರೇತರ ಪ್ರಾಧಿಕಾರದ ಪಾತ್ರವನ್ನು ವಿವರಿಸಿರಿ. ಇಷ್ಟು ಬರೆದ್ನಲ್ಲ. ಮುಂದುವರೆದು ಸೆಕ್ಷನ್ ಸಿ ಒಳಗೆ ನೋಡ್ಬೇಕಾರ ಸೆಕ್ಷನ್ ಸಿ ಒಳಗ್ರಿ
ವಿಭಾಗ ಕ ಇಲ್ಲಿ ಪ್ರತಿಬಂಧಕ 500 ಶಬ್ದಗಳ ಮೀರದಂತೆ ಬೇಕಾದ 2ಕ್ಕೆ ಉತ್ತರಿಸಿ. ಅಂದ್ರೆ 10 ಮಾರ್ಕ್ಸಿನ ಕ್ವಶನ್ ಆದ ಕಾರಣ ಇಲ್ಲೇ ಲಿಮಿಟೆಡ್ ಎಡಬರಿಯತ್ತ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಅಂದ್ರೆ 2ನೇ ಬರೀಬೇಕು, ಕಡಿಮೆ ಬರಿಬಾರ್ದು ಅಥವಾ ಹೆಚ್ಚು ಬರಿಬಾರ್ದು. ಅವರ ನೀಡಿದ ವಿಷಯಕ್ಕೆ ಅಥವಾ ಸೂಚನೆಗೆ ಸರಿಯಾದ ನಾವೇನು ಸ್ಪಂದನೆ ಮಾಡಬೇಕೆಂಬುದನ್ನ ನಾವು ತಿಳಿಬಹುದು. ಅದೇ ರೀತಿ 19 ಭಾರತದಲ್ಲಿ ಪ್ರಾದೇಶಿಕ ಅಸಮತೋಲನ ಕಾರಣಗಳನ್ನ ವಿವರಿಸಿರಿ. 20 ಬುಡಕಟ್ಟು ಪ್ರದೇಶದ ಅಭಿವೃದ್ಧಿ ಯೋಜನೆಯ ಕುರಿತು ಬರೆಯಿರಿ. 21 ತಾಲೂಕಾ ಮಟ್ಟದ ಯೋಜನೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿರಿ. 22 ಭಾರತದಲ್ಲಿನ ಹಿಂದುಳಿದ ಪ್ರದೇಶ ಅಭಿವೃದ್ಧಿಯ ನೀತಿ ಹಾಗೂ ಯೋಜನೆಗಳನ್ನು ವಿವರಿಸಿರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನಮಸ್ತೆ.